ಹಲೋ ಆದಿ, ಏನು ಇಷ್ಟೊತ್ತಲ್ಲಿ ಫೋನ್ ಲಕ್ಕಿ ಗಾಬರಿ ಆಗಬೇಡ ಕೂಲ್. ನಾನು ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಸಖತ್ತಾಗಿದ್ದೀನಿ. ಸುಮ್ಮನೆ ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡಿದೆ. ಒಂದು ನಿಮಿಷ ನನಗೆ ಎಷ್ಟು ಗಾಬರಿ ಆಗ್ಬಿಟ್ಟಿತ್ತು ಗೊತ್ತಾ? ಆಮೇಲೆ ಏನು ಮಲಗಿದ್ದ? ಇಲ್ಲ, ನಂಜಮ್ಮನ ಜೊತೆ ಕ್ರಿಕೆಟ್ ಆಡ್ತಾ ಇದ್ದೆ. ಸರಿ, ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ. ಯಾಕೆ ಅಪ್ಸೆಟ್ ಆಗಿದೆ ಹೇಳು. ಹೊಡೆದ್ಬಿಡ್ತಾ ವಾಸನೆ? ಗಬ್ಬು ವಾಸನೆ ಬರ್ತಾ ಇದೆ ಹೇಳು. ಏನಿಲ್ಲ ಲಕ್ಕಿ, ಮೋಸ್ಟ್ಲಿ ಲವರ್ಸ್ ಏನೋ ಇನ್ನೊಂದು ವಾಸನೆ ಹೊಡಿತಾ ಇದೆ. ಆ ಥರ ಎಲ್ಲ ಏನೂ ಇಲ್ಲ ಲಕ್ಕಿ. ರೀಸೆಂಟಾಗಿ ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಆಗಿದ್ವಿ, ಈಗ ಇದಕ್ಕಿದ್ದಾಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಲು. ಒಂದಿನ ಅವಳು ಹೋಗಲೇಬೇಕಾಗಿತ್ತಲ್ವಾ? ಹೋಗಲೇಬೇಕಿತ್ತು, ಆದರೂ ಇನ್ನೂ ಒಂದಿನ ಇದ್ದಿದ್ದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಹಾಂ ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡಿ. ದಿಯಾ ಡೈರೆಕ್ಟಾಗಿ ಮುಂಬೈಗೆ ಹೋಗೋದು ಬೇಡ, ನೀವಿಬ್ಬರು ಮಂಗಳೂರಿಗೆ ಬಂದ್ಬಿಡಿ. ಮಂಗಳೂರಿಂದ ಮುಂಬೈಗೆ ಡೈರೆಕ್ಟ್ ಟ್ರೈನ್ ಇದೆ, ರಾತ್ರಿ 11:45 ಕೊಂಕಣ್ ಎಕ್ಸ್ಪ್ರೆಸ್. ಅದನ್ನು ಹತ್ಕೊಳ್ಳಿ. ನೀನು ಕಾರವಾರಲ್ಲಿ ಇಳಿದ್ಬಿಡು, ಅವಳು ಅದೇ ಟ್ರೈನಲ್ಲಿ ಮುಂಬೈಗೆ ಹೋಗಲಿ. ಇಬ್ಬರು ಒಂದಿನ ಟೈಮ್ ಸ್ಪೆಂಡ್ ಮಾಡ್ದಾಗತ್ತೆ. ಏನು ಐಡಿಯಾ ಕೊಟ್ಟೆ ಲಕ್ಕಿ, ನೀನು ಡಾಕ್ಟರ್ ಆಗೋ ಬದಲು ಕ್ರಿಮಿನಲ್ ಲಾಯರ್ ಆಗಬೇಕಾಗಿತ್ತು. ಹಾಂ ಸರಿ, ನಾನು ಈ ವಿಷಯನ ಈಗಲೇ ದಿಯಾನ್ಗೆ ಹೇಳ್ಬೇಕು. ನಾನು ಈಗ ಕಾರವಾರದಲ್ಲಿ ಸಿಗ್ತೀನಿ, ಬಾಯ್. ಹಲೋ ಆದಿ, ಏನು ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಹೇಗೆ ಬರ್ತೀರಾ? ಇನ್ನೇಗೆ ಬರ್ತಾರೆ, ಬಸ್ಸಲ್ಲಿ. ಕೋತಿ, ನಿನ್ನ ರೂಮಿಂದ ಟ್ಯೂಷನ್ಗೆ, ಟ್ಯೂಷನಿಂದ ರೂಮ್ಗೆ ಸಿಟಿ ಬಸ್ ಥರ ಓಡಾಡಲಿ ಅಂತನಾ ನಾನು ನಿನಗೆ 2 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬೈಕ್ ಕೊಡಿಸಿರೋದು? ಕ್ಲೈಮೇಟ್ ಚೆನ್ನಾಗಿದೆ, ಸುತ್ತ ಗ್ರೀನರಿ ಇದೆ, ನೇಚರ್ನ ಎಂಜಾಯ್ ಮಾಡಿಕೊಂಡು ಬೆಂಗಳೂರಿಂದ ಮಂಗಳೂರಿಗೆ ಬೈಕಲ್ಲಿ ಬಸ್ಸಲ್ಲಿ ಬರ್ತಾನಂತೆ. இந்த இது பரியிருக்கு அச்சமன் இங்கேருந்து மங்களூர் போயிட்டு அங்கேருந்து ட்ரெயின். இதாண்டா அட்வான்டேஜுங்க, கிளைமேட் பயங்கரமாக கொண்டாடும். ಇಲ್ಲೇನು ಮಾಡ್ತಾ ಇದೆಯಾ? ಇದಕ್ಕೆ ಹೋಗಿದ್ದೆ, ಉಸಿರು ಕಡ್ದಂಗೆ ಆಗ್ಬಿಡ್ತು, ಅದಕ್ಕೆ ಸ್ವಲ್ಪ ಫ್ರೆಶ್ ಗಾಡಿ ತಗೋತಾ ಇದ್ದೀನಿ. ಒಂದಿನ 1 ನಿಮಿಷ ಕಲಿತ್ಬಿಟ್ವಿ. ಮಾನವನ ಇತಿಹಾಸದಲ್ಲಿ ನಮ್ಮದೇ ಏನೋ ದ ಶಾರ್ಟೆಸ್ಟ್ ಬೈಕ್ ಟ್ರಿಪ್. ಮನುಷ್ಯ ಖುಷಿಯಾಗಿರ್ಬೇಕಾದ್ರೆ ಹಾಗೇನೆ, ಟೈಮ್ ಭಾಳ ಬೇಗ ಪಾಸ್ ಆಗಿಬಿಡುತ್ತೆ. ಆಮೇಲೆ ಹೇಳೋದು ಮರ್ತಿದ್ದೆ, ಕಾರವಾರ ರೈಲ್ವೆ ಸ್ಟೇಷನು ಬೆಳಿಗ್ಗೆ ಸುಮಾರು 7-7:15 ಸಿಗುತ್ತೆ. ನಾನು ಸ್ಟೇಷನ್ ಬಂದ ತಕ್ಷಣ ನಿನ್ನ ಮುಖ ಮುಸುಡಿನ ನೋಡಿದೆ, ಸೀದಾ ಇಳಿದು ಹೋಗ್ತಾ ಇರ್ತೀನಿ. ನೀನು ಅಷ್ಟೇ, ಸೀಟಿಂದ ಕೆಳಗೆ ಇಳಿಲೇಬೇಡ, ಅಲ್ಲೇ ಸೆಟ್ಲ್ ಆಗ. ಯಾಕಂದರೆ ಈ ಹತ್ರದವರು ದೂರ ಆಗಬೇಕಾದ್ರೆ ಈ ಕಿಟಕಿ ಹತ್ರನೋ ಡೋರ್ ಹತ್ರನೋ ನಿಂತ್ಕೊಂಡು ಮಾತಾಡೋದು, ಟಾಟಾ ಮಾಡ್ತಾ ಇರೋದು, ಟ್ರೈನ್ ಮರೆಯಾಗೋರ್ಗೂ ಬಗ್ಗಿ ನೋಡ್ತಾ ಇರೋದು, ಇದೆಲ್ಲ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಮಾಡುತ್ತೆ. ಹೇಗಿದ್ರೂ ದೂರ ಆಗಲೇಬೇಕು, ಸುಮ್ಮನೆ ಏನಕ್ಕೆ ಅದೆಲ್ಲ ಒಂದೇ ಸಲ ಬಾಯಿ ಹೇಳಿ ಹೋಗ್ತಾ ಇರೋದು. ಓಕೆ, ಅಂದಾಗೆ ಕಾರವಾರದಲ್ಲಿ ಎಷ್ಟು ದಿನ ಇರಬೇಕು ಅಂತ ಅನ್ಕೊಂಡಿದ್ಯಾ? ಸ್ಲೀಪರ್ ಬಿದ್ದೋಯ್ತು. ಸಿಕ್ಕಿದ್ರೆ 2 ಸ್ಲೀಪರು ಸಿಗ್ಲಿ, ಒಂದೇ ಇಟ್ಕೊಂಡು ಏನು ಮಾಡ್ತಾರೆ? பெரியார் அது உன்னோட இதுலாம் இருக்கே, திடீர்னு வரும்போது ಅಪ್ಪರ್ ಬರ್ತಲ್ಲಿರೋ ಹುಡುಗಿ ಚೆನ್ನಾಗಿದ್ದಾಳಲ್ವಾ? ಏನು ಲವ್ ಇನ್ ಟ್ರೈನಾ? ಆ ಥರ ಎಲ್ಲ ಏನೂ ಇಲ್ಲ, ಜಸ್ಟ್ ಅಪ್ರಿಸಿಯೇಷನ್ ಅಷ್ಟೇ. ಸಪೋಸ್ ನಾಳೆ ನಿನಗೆ ಯಾರ ಮೇಲಾದರೂ ಲವ್ ಆದರೆ ನೀನೇನು ಮಾಡ್ತೀಯ ಹೇಳು? ಇನ್ನೇನು ಮಾಡ್ತಾರೆ, ಹೋಗಿ ಪ್ರಪೋಸ್ ಮಾಡ್ತೀನಿ. ಬೇಡ ಆ ಥರ ಪಡಬೇಡ. ಮೊದಲು ಅವನ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿಸು. ವಿತಿನ್ 15 minutes ಅವಳಿಗೆ ನಿಮಗೆ ಲವ್ ಇದೆಯೋ ಇಲ್ವೋ ಅಂತ ಇವಳೇನು ದೊಡ್ಡ CID ಆಫೀಸರು, ಒಬ್ಬರು ಪ್ರೀತಿಸ್ತಾ ಇದ್ದಾರೋ ಇಲ್ವೋ ಅಂತ 1/4 ಗಂಟೆಲಿ ಕಂಡಿಟ್ಬಿಡ್ತಾಳಂತೆ. ಹೌದು, ಏನಕ್ಕೆ ಅಂದರೆ ನಿನಗೆ ಗೊತ್ತಲ್ಲ ನಂದು ಲವ್ವಲ್ಲಿ PhD ಆಗಿದೆ ಅಂತ. ಓ ಹೌದಲ್ಲ, ಸರಿ ಕಣವ, ಇನ್ನು ಮುಂದೆ ಯಾರ ಮೇಲಾದರೂ ಲವ್ ಆದರೆ ಸುಮ್ಮನೆ ಮಲ್ಕೊಳ್ರಿ. ಆಗ್ಲಿಂದ ಒಳ್ಳೆ ಹೆಗ್ನಗಳು ಲೊಚ್ಕೊಡ್ತಾವ್ರೆ, ಮಲ್ಕೊಳ್ರಿ. ಹಾಯ್, ಮನೆ ಹೆಂಡತಿ ಕಾಟ, ಇಲ್ಲಿ ಇವ್ರ ಕಾಟ. ಹಲೋ, ಹೇಳ್ರಿ, ಎದೇಳ್ರಿ. ಸ್ಟೇಷನ್ ಬಂತ? ಸ್ಟೇಷನ್ ಎಲ್ಲಿಗೂ ಬಂದಿಲ್ಲ, ನಾವು ಸ್ಟೇಷನ್ ಬಂದಿದ್ದೀವಿ. ಒಂದು 5 ನಿಮಿಷ ಆಯಿತು. ಪಾಡ್ ನೀನು ಹೇಳ್ದೋಗು, ನನ್ನ ಪಾಡ್ ನನ್ನ ಸೀಟಲ್ಲೇ ಇರ್ತೀನಿ.
அவன் தான் அப்படி பார்த்துட்டு இருக்கான்ல, அவன் சொன்னது விண்டோ பார்த்துன்னு நினைச்சா. ಮರುಡು ನಾಯ್ಕೆ ಹಚ್ಚಿದ್ರು. ಹಲೋ ಮೇಡಮ್, ಐ ಥಿಂಕ್ ನೀವು ರಾಂಗ್ ಸ್ಟೇಷನಲ್ಲಿ ಇಳ್ದಿದ್ದೀರಾ ಅನ್ಸುತ್ತೆ. ನಿಮ್ಮ ಸ್ಟೇಷನ್ ಸಿಗೋದಕ್ಕಿಂತ ತುಂಬ ಟೈಮ್ ಇದೆ. ಏನು ಮಾಡೋದು ಸರ್, ನನ್ನ ಸ್ಟೇಷನ್ ಸಿಗೋದಕ್ಕಿಂತ ಮುಂಚೆ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನನ್ನ ಆಸೆ. ಬಟ್ ಅವನಿಗೆ ಊರಿನ ತನಕ ಬಂದಿರೋ ಫ್ರೆಂಡ್ನ ಮನೆಗೆ ಕರಿಬೇಕನ್ನೋ ಮಿನಿಮಮ್ ಕಾಮನ್ ಸೆನ್ಸು ಇಲ್ಲ. ನನ್ನ ಕಪಾಳಕ್ಕೊಂದು ಏಟು ಹೊಡಿ. ನನ್ನ ಕಪಾಳಕ್ಕೊಂದು ಏಟು ಹೊಡಿ. ನನ್ನಿಂದ ತಪ್ಪಾಗಿದೆ, ನಾನು ನಿನ್ನ ಮನೆಗೆ ಇನ್ವೈಟ್ ಮಾಡಬೇಕಿತ್ತು, ಮಾಡಲಿಲ್ಲ. ನೀನು ಹೇಳಿದಾಗ ನಾನು ನಿಜವಾಗ್ಲೂ ಕಾಮನ್ ಸೆನ್ಸ್ ಇಲ್ಲ, ನನಗೆ ಹೊಡಿ. ಪರವಾಗಿಲ್ಲ, ಕಾಮನ್ ಸೆನ್ಸ್ ಇಸ್ ನಾಟ್ ಸೊ ಕಾಮನ್ ಅಂತ ಯಾರು ನನಗೊಬ್ರು ಹೇಳಿದ್ದಾರೆ. ಈಗ ಅದೇ ಇಡಿಯಟ್ ಹೇಳ್ತಾ ಇದ್ದಾನೆ, ಗಿಲ್ಟಿ ಮಸ್ಟ್ ಬಿ ಪನಿಷ್ಡ್ ಅಂತ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ನೀನು ಹೊಡಿ. ಇಟ್ಸ್ ಓಕೆ, ಲೀವ್ ಇಟ್. ಇಟ್ಸ್ ಓಕೆ, ಹೊಡಿ. ನಿನ್ಗೆ ಹೊಡೆಯೋ ಅಧಿಕಾರ ಇದೆ, ನನಗೆ ಹೊಡ್ಸ್ಕೊಳ್ಳೋ ಅರ್ಹತೆ ಇದೆ. ನಾನು ಹೇಳ್ತಾ ಇದ್ದೀನಿ, ನಾನು ಏನೂ ಬೇಜಾರು ಮಾಡ್ಕೊಳ್ಳಲ್ಲ. ನೀನು ಧೈರ್ಯ ಸಾರಿ. ಈಗ ಲೆಕ್ಕ ಚುಕ್ತಾ ಆಯಿತು. ಪ್ಲೀಸ್ ಮನೆಗೆ ಬಾ, ಪ್ಲೀಸ್. ಹಲೋ ಹಲೋ, ಆದಿ ಅಣ್ಣ, ಇವ್ರಿಗೆ ಮೈ ತುಂಬ ಸುಡ್ತಾ ಇದೆ. ನೀವು ಅಮ್ಮನ್ನ ಕರ್ಕೊಂಡು ಬೇಗ ಮನೆಗೆ ಬನ್ನಿ. ಓ, ಇದೇನು ಹುಷಾರಿಲ್ವಂತೆ? ಆಂಟಿ ಬರೋದಕ್ಕಿನ್ನ ಎಷ್ಟೊತ್ತಾಗ್ಬೋದು ಗೊತ್ತಿಲ್ಲ. ಏನೋ ಎಮರ್ಜೆನ್ಸಿ ಅಂತ ಫೋನ್ ಮಾಡಿದ್ರು. ಅವ್ರ ಮನೇಲಿರೋದಕ್ಕಿಂತ ಜಾಸ್ತಿ ಹಾಸ್ಪಿಟ್ಲಲ್ಲೇ ಇರ್ತಾರೆ. ಇನ್ನೊಂದು ಸ್ವಲ್ಪ ಕುಡಿ. ಸಾಕು. ಸರಿ, ಇಲ್ಲೇ ಇಟ್ಟಿರ್ತೀನಿ, ಬೇಕು ಅನ್ಸ್ತಾ ಕುಡಿ. ಸುಮ್ಮನೆ ನನ್ನಿಂದ ನಿಮಗೆಲ್ಲ ತೊಂದರೆ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ನೀರು ಕುಡಿತೀಯಾ? ಕುಡಿದ್ನಲ್ಲ. ಊಟ ಏನಾದರೂ ಮಾಡ್ತೀಯಾ? ಊಟನಾ? ಸ್ಲೀಪಿಂಗ್ ಟ್ಯಾಬ್ಲೆಟ್ ಏನಾದರೂ ಬೇಕಾ? ಸ್ಲೀಪಿಂಗ್ ಟ್ಯಾಬ್ಲೆಟಾ? ಮತ್ತೆ ಸುಮ್ಮನೆ ಬಿತ್ಕೊಳ್ಳೋಕೆ ಏನು ತಗೋತೀಯಾ? ಹಾಂ, ತೊಂದರೆ ಅಂತ ತೊಂದರೆ. ಈ ಡೌನ್ ನಾಟಕಗಳೇ ನನಗೆ ಇಷ್ಟ ಆಗಲ್ಲ ಅಂತ ಹೇಳೋದು. ನೀನು ನನ್ನ ಜೊತೆ ಮಾತಾಡಬೇಡ, ನಿನ್ನ ಜೊತೆ ಟು. ಇನ್ನೊಂದು ಸಲ ತೊಂದರೆ ಗಿಂದ್ರೆ ಅಂತ ಅಂದರೆ ಹಲ್ಲು ಮುರಿತೀನಿ. ನೆಮ್ಮದಿಯಾಗಿ ನಿದ್ದೆ ಮಾಡು. ನಾನು ಇಲ್ಲೇ ಹಾಲಲ್ಲಿ ಮಲಗಿರ್ತೀನಿ. ಏನಾದರೂ ಬೇಕಾದರೆ ಅಂತ ವಿಸಿಲ್ ಹೊಡಿ, ನಾನು ಓಡಿ ಬರ್ತೀನಿ. ரொம்ப ட்ரை பண்ணுறாரு, ரொம்ப நல்லவராக காமிச்சிக்கிறாரு. ಕೇಳಿಸುತ್ತೋ ಇಲ್ಲೋ ಅಂತ ಚೆಕ್ ಮಾಡಿದೆ. ಪರವಾಗಿಲ್ಲ, ಕೇಳಿಸುತ್ತೆ. ಅದೇನಂದರೆ ನನ್ನ ಜಾತಕಕ್ಕೂ ಈ ಮನೆ ವಾಸ್ತುಗೂ ಬರಲ್ಲ ಅನಿಸುತ್ತೆ. ಒಂದು ಕಣ್ಣು ಹೀಗೆ ನಿದ್ದೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಣ್ಣು ಹೀಗೆ ಬಿಟ್ಕೊಂಡು ಎಚ್ಚರಾಗಿರುತ್ತೆ. ರಾತ್ರಿ ಎಲ್ಲ ಅರ್ಧಂಬರ್ಧ ನಿದ್ದೆ. ಓ ಹೌದಾ? ಹಾಗಾದರೆ ಒಂದು ಕೆಲಸ ಮಾಡು. ಓ, ಅಂತ ಪೈಸ ಕುರಿಯನ್ ಕಷ್ಟ. ನನ್ನ ಜೀವನ ಎಲ್ಲ ನಾನು ನಿನ್ನ ಜೊತೆನೇ ಕಳೆಯೋದಕ್ಕೆ ಇಷ್ಟಪಡ್ತೀನಿ. ಐ ಲವ್ ಯು. ತಮಾಷೆಗೂ ಪ್ರೀತಿ ವಿಷಯ ಮಾತಾಡಬಾರ್ದು ಅಂತ ಮಾತಾಡ್ಕೊಂಡ್ಬಿಟ್ಟು ಈಗ ಸೀರಿಯಸ್ ಆಗಿ ಹೋಗಿ ನಾನು ನಿನ್ನ ಲವ್ ಮಾಡ್ತಾಯಿದ್ದೀನಿ ಅಂತ ಹೇಳಲ್ಲ. ಏನೋ ಪಾಪ ಹಳೆದನ್ನೆಲ್ಲ ಮರೆತು ಸ್ವಲ್ಪ ನೆಮ್ಮದಿಯಾಗಿದ್ದಾಳೆ. ಅದಕ್ಕೆ ನಾನೇ ಕಾರಣ ಅಂತ ಬೇರೆ ಅನ್ಕೊಂಡಿದ್ದಾಳೆ. ಈಗ ನಾನೇ ಹೋಗಿ ಅದನ್ನು ಹಾಳು ಮಾಡಲಾ? ನೆಗೆಟಿವ್ ಆಗಿ ಯೋಚನೆ ಮಾಡೋದು ಕಲ್ತ್ಕೊಂಡೆ. ಅವಳು ಒಪ್ಕೊಳ್ಳಿ ಅಂತ ನೀನ್ ಹೇಗೆ ಅನ್ಕೋತೀಯಾ? ಒಂದ್ಸಲ ಹೋಗಿ ಮಾತಾಡು, ಆಮೇಲೆ ನೋಡೋಣ. ನೀನು ಹೇಳ್ದ ಸುಲಭ ಅಲ್ಲ ಅದು ಲಕ್ಕಿ. ಆದಿ, ಲಕ್ಕಿ ದಿಯಾ ಬರ್ತಿದ್ದಾಳೆ. ನನಗೆ ಆಮೇಲೆ ಫೋನ್ ಮಾಡ್ತೀನಿ. ಆದಿ, ಈಗ ಹೇಗಿದೆ? ಏನು ಜ್ವರನಾ? ಜ್ವರ ರಾತ್ರಿನೇ ಹೊರಟು. ಆಮೇಲೆ ಆದಿ, ಅಪ್ಪ ಫೋನ್ ಮಾಡಿದ್ರು, ಯಾವುದೋ ಪ್ರಾಪರ್ಟಿ ತಗೋತಾ ಇದ್ದಾರಂತೆ. ಸೊ ನಿನ್ನ ಸಿಗ್ನೇಚರ್ ಬೇಕು, ಈಗಲೇ ಮುಂಬೈಗೆ ಹೊರಟಪ್ಪ ಅಂತ ಹೇಳಿದ್ರು. ಓ, ಈಗ ಮುಂಬೈ ಹೋಗ್ಬೇಕಾ? 6:45. 8:15 ಮುಂಬೈ ಟ್ರೈನ್ ಇದೆ. ನೀನು ಅದರಲ್ಲೇ. ಸರಿ, ನಾನು ರೆಡಿ ಆಗ್ತೀನಿ. என்ன கூட்டம் போக சொல்லுதா? போகணும்னு சொல்ல இல்லை, அது ஓகே. இப்போ மறுபடியும் அந்த மாதிரி சொல்லிச்சு.
ஐடியா போகணும்னு சொல்லிதான் அதுக்கு இவன் சொல்கிறான் 8:30 மணிக்கு. அதான் அது ஓகேடா, அது சொல்கிற அது ரியாக்ஷனே ஒரு மாதிரி டிஃப்ரெண்டாக இருந்துச்சு. சரி அதுலேயே நான் போயிடுறேன். அது வரது எதிர்பார்க்குதுன்னு நினைக்கிறேன். ಆಚೆ ಅವ ಕಣವಮ್ಮ ನನ್ನ ಜೀವನ ಎಲ್ಲ ನಾನು ನಿನ್ನ ಜೊತೆನೇ ಕಳೆಯೋದಕ್ಕೆ ಇಷ್ಟಪಡ್ತೀನಿ. ಐ ಲವ್ ಯು. அதனால தான் போய் இன்னொன்று பார்க்கலாம். மறுபடியும் இன்னொரு ட்ராமா வேண்டாம் அப்படின்னு சொல்லிட்டு. ಓಕೆ ಆದಿ ಯಾವಾಗ ಬಂದೆ? ಬಂದು 28 ವರ್ಷ ಆಯಿತು. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ದಿಯಾ ಅಂತ ನನ್ನ ಫ್ರೆಂಡು, ಸ್ವಲ್ಪ ರೈಲ್ವೆ ಸ್ಟೇಷನ್ ಹೋಗ್ಬೇಕಿತ್ತು. ಹೋಗೋಣ ಬನ್ನಿ, ಬಾ ಬನ್ನಿ. ಜೋಪಾನ್ ಬಗ್ಗೆ ಇಟ್ಕೊ. ಆ್ಯಂಡ್ ಮಧ್ಯಾಹ್ನ ಊಟ ಆದಮೇಲೆ ಮರೀದೆ ಟ್ಯಾಬ್ಲೆಟ್ ತಗೋ. ರಾತ್ರಿನೇ ಜ್ವರ ಹೊರಟಿತ್ತು ಅಂತ ಹೇಳಿದ್ನಲ್ಲ. ಆದರೂ ತಗೋ. ಜರ್ನಿ ಮಾಡ್ತಾ ಇದೆಯಾ, ಮತ್ತೆ ಬದ್ರು ಬರ್ಬೋದು. ನನ್ನಿಂದ ಏನಾದರೂ ತೊಂದರೆ ಆಗಿದ್ರೆ ಐ ಆಮ್ ಸಾರಿ. ಅಲ್ಲಿ ಮುರ್ಕೊಂಡು ಮುಂಬೈಗೆ ಹೋಗೋದಕ್ಕೆ ಆಸೆನಾ? அந்த பொண்ணு நல்லா நடிச்சு. ಕೊನೆಗೂ ಪರ್ಮನೆಂಟಾಗಿ ಬಾಯಿ ಹೇಳೋ ಪ್ರೋಗ್ರಾಮ್ ಬಂದೇ ಬಿಡ್ತು. ಎಲ್ಲ ಒಳ್ಳೆ ವಿಷಯಗಳು ಒಂದಲ್ಲ ಒಂದಿನ ಎಂಡ್ ಆಗಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ಸ್ ಅಲ್ಲ, ಏನಕ್ಕೆ? ಇಟ್ಸ್ ಫ್ರೀ. ಮತ್ತೆ ನಾವು ಸಿಗೋದು ಮುಂಬೈಯಲ್ಲಿ ಅಂತ ಅನ್ಸುತ್ತೆ. ನೀನು ಬೆಂಗಳೂರು ಬಂದರೂ ಸಿಗ್ಬೋದು, ಅಥವಾ ಇಲ್ಲೇ ಮಧ್ಯದಲ್ಲಿ ಇದೇ ಊರಲ್ಲಿ. ನಿನ್ನ ಮದುವೆಗೆ ನಾನು ಮದುವೆನೇ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೀನು ನನಗೆ ಅವಮಾನ ಮಾಡ್ತಾ ಇದೆಯಾ? ನೀನು ಲವಲ್ PhDನೇ ಮಾಡಿಲ್ಲ, ಹೋಗು. ನೀನು ನನಗೆ ಅವಮಾನ ಮಾಡ್ತಾ ಇದೆಯಾ? ನೀನು ನಂಗೆ ಅವಮಾನ ಮಾಡ್ತಾ ಇದೆಯಾ? ಲವಲ್ PhDನೇ ಮಾಡಿಲ್ಲ, ಹೋಗು. ನಂದು ಲವಲ್ಲಿ PhD ಆಗಿದೆ ಅಂತ ಪಾತಾ ತೆರಿಯೋನು ಸೊನ್ನಲ್ಲ. ಅವಮಾನನ? ಮತ್ತೆ ನನ್ನಂತ ಹುಡುಗ ನಿನ್ನ ಕಣ್ಣೆದುರ್ಗೇನೆ ನಿಂತಿದ್ರು ಮದುವೆ ಆಗಲ್ಲ ಅಂತ ಹೇಗೆ ಅನ್ಕೊಂಡಿದ್ಯಾ ನೀನು? ಆದಿ ಪ್ಲೀಸ್, ತಮಾಷೆಗೂ ಆ ಥರ ಎಲ್ಲ ಮಾತಾಡಬೇಡ. ನೀನು ನನಗೆ ಅವಮಾನ ಮಾಡ್ತಾ ಇದೆಯಾ? ಒಬ್ರು ಪ್ರೀತಿಸ್ತಾ ಇದ್ರು ಇಲ್ವೋ ಅಂತ 1/4 ಗಂಟೆಲಿ ಕಣ್ಣಿಟ್ಬಿಡ್ತಾನಂತೆ. ಹೌದು, ಯಾಕಂದ್ರೆ ನಿನಗೆ ಗೊತ್ತಲ್ಲ ನಂದು ಲವಲ್ಲಿ PhD ಆಗಿದೆ ಅಂತ. ನೀನು ಲವಲ್ PhDನೇ ಮಾಡಿಲ್ಲ, ಹೋಗು. ನೀನು ಯಾವ ಥರ ಎಲ್ಲ ಮಾತಾಡಬಾರ್ದು. ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನನ್ನ ಆಸೆ. ರಾತ್ರಿ ನೀವು ಕಾನ್ವರ್ಸೇಷನ್ ಒಂದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. 2 பேரும் இன்டெரக்டாக சொல்லிட்டாங்க உங்களுக்கு. ಎಷ್ಟು ನಿರಾಳ ಆಗ್ತಾ ಇದೆ ಅಂದರೆ, ಈ ಲೂಸ್ ಮೋಷನ್ ಹೊಡೆದಿರೋನ್ಗೆ ಸಡನ್ನಾಗಿ ಬಾತ್ರೂಮ್ ಸಿಕ್ಬಿಟ್ರೆ ಎಷ್ಟು ನಿರಾಳ ಆಗ್ತೋ ಅಷ್ಟು ನಿರಾಳ ಆಗ್ತಾ ಇದೆ. ನನಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಅಬ್ಬಾ, ನಂದೇನೂ ತಪ್ಪಿಲ್ಲ, ನಾನು ಪ್ರಪೋಸ್ ಮಾಡಲಿಲ್ಲ. ನಂದು ಏನೂ ತಪ್ಪಿಲ್ಲ, ನಾನು ಪ್ರಪೋಸ್ ಮಾಡಲಿಲ್ಲ. ಬಿಡಿಬ್ರದ್ದು ತಪ್ಪಿಲ್ಲ, ಎಲ್ಲ ಪ್ರೀತಿದೆ ತಪ್ಪು. ಇನ್ನೊಂದು ಸ್ವಲ್ಪ ಹೊತ್ತು ತಪ್ಕೊಳ್ಳೋಣ. ನೀನು ಎಳ್ದು ಹೋಗೋದಕ್ಕಿನ್ನ ತುಂಬ ಟೈಮ್ ಇದೆ ಆ್ಯಂಡ್ ಇಟ್ಸ್ ಫ್ರೀ. ಹೋಗಿತ್ತು ಮೇಲತ್ತಿ ಇನ್ನಾದೀತಿ. ಲಕ್ಕಿ ಮೈ ಡಿಯರ್ ಲಕ್ಕಿ. வாட்ஸ்அப்பில் இறங்கிட்டா போய் இல்லை போயிட்டா. அதான் இறங்கிட்டு இருக்கான். அப்புறம் போயிட்டு மறுபடியும் ஆக்சிடென்ட் ஆகிட போகுதுடா. கடைசியில் பொண்ணு செவ்வாய் தோசைன்னு போட்டாங்க. ரோட்ல என்ன நின்றுக்கிறேன். கார் எப்படி வந்து ஆஹா ஐடியா. ஒருவேளை அவங்க அப்பாவுக்கு பிடிக்காம செத்து போயிட்டேன்னு சொல்லிட்டாரா? ಡಿಯರ್ ಕೇಸಲ್ಲಿ ನಥಿಂಗ್ ಟು ವರಿ. ಸಮ್ ಮೈನರ್ ಇಂಜುರೀಸ್ ಆ್ಯಂಡ್ ಒಂದು ಸ್ಮಾಲ್ ಫ್ರ್ಯಾಕ್ಚರ್ ಆಗಿದೆ. ಇನ್ನೊಂದು 2 ಅವರ್ಸಲ್ಲಿ ಅವಳಿಗೆ ಪ್ರಜ್ಞೆ ಬರ್ಬೋದು. ದೆನ್ ಶಿ ವಿಲ್ ಬಿ ಆಲ್ ರೈಟ್.
ಬಟ್ ರೋಹಿತ್ ರೋಹಿತ್ಗೆ ಏನಾಗಿದೆ ಡಾಕ್ಟರ್? ಆಕ್ಸಿಡೆಂಟ್ ಆದಾಗ ತಲೆಯ ಈ ಪೋರ್ಷನ್ಗೆ ಬಲವಾದ ಏಟ್ ಬಿದ್ದು ಇಂಟರ್ನಲ್ ಬ್ಲೀಡಿಂಗ್ ಆಗಿ ಒಳಗಡೆನೆ ಬ್ಲಡ್ ಕ್ಲಾಟ್ ಆಗಿದೆ. ರೈಟ್ ನೌ ಈಸ್ ಇನ್ ಎ ವೆಜಿಟೇಟಿವ್ ಸ್ಟೇಟ್ ಅಥವಾ ಬಾಡಿ ಬ್ರೈನ್ ಡೆಡ್. ಈ ಸ್ಟೇಜಲ್ಲಿ ಪೇಷಂಟ್ಸ್ಗೆ ಪ್ರಜ್ಞೆ ಇರೋದಿಲ್ಲ. ಆಕ್ಸಿಜನ್ನು ಎನರ್ಜಿ ಎಲ್ಲ ಎಕ್ಸ್ಟರ್ನಲ್ ಸಪೋರ್ಟಿಂದ ಪ್ರೊವೈಡ್ ಮಾಡಿ ಅವ್ರ ಪ್ರಾಣನ ಉಳಿಸ್ಕೋಬೇಕಾಗಿ ಬರುತ್ತೆ. ಡಾಕ್ಟರ್, ಅವ್ನು ಕ್ಯೂರ್ ಆಗಿ ನಾರ್ಮಲ್ ಆಗ್ತಾನಲ್ವಾ? ನೋಡಿ, ಇರೋದನ್ನು ನಾನು ಫ್ರ್ಯಾಂಕ್ ಆಗಿ ಹೇಳಿಬಿಡ್ತೀನಿ. ಈ ಥರ ಕೇಸ್ಗಳಲ್ಲಿ ಕ್ಲಿಯರ್ ಕಟ್ಟಾಗಿ ಅವ್ರು ಯಾವಾಗ ಸರಿ ಆಗ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಇಟ್ ಮೆ ಟೇಕ್ 3 months 6 months ಅಥವಾ ಜೀವನ ಎಲ್ಲ ಅವನು ಹೀಗೆ ಬೆಡ್ ಮೇಲೆ ಕಾಲ ಕಳೆದು ಬಿಡ್ಬೋದು. ಐ ಆಮ್ ಸಾರಿ. ರೋಹಿತ್ನ ಹೈಯರ್ ಟ್ರೀಟ್ಮೆಂಟಿಗೆ ಸಿಂಗಾಪುರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಏನು ಯೋಚನೆ ಮಾಡ್ತಾ ಇದೆಯಾ? ಅಪ್ಪ ಆರೋಗ್ಯಂದು ದಿಯಂಗ್ ಪ್ರಜ್ಞೆ ಬಂದು ರೋಹಿತ್ ಬಗ್ಗೆ ವಿಚಾರಿಸಿದಾಗ ಏನು ಹೇಳಬೇಕು ಅಂದ್ಕೊಂಡಿದ್ದೀಯಾ? ಏನು ಹೇಳೋದು? ರೋಹಿತ್ನ ಹೈಯರ್ ಟ್ರೀಟ್ಮೆಂಟಿಗೆ ಸಿಂಗಾಪುರಿಗೆ ಕರ್ಕೊಂಡು ಹೋದ್ರು ಅಂತ ಹೇಳೋದು? ಬೇಡ ಕಣ, ಯಾವುದೇ ಕಾರಣಕ್ಕೂ ಈ ವಿಷಯ ದಿಯಂಗ್ ಗೊತ್ತಾಗಬಾರ್ದು. ಏನು ಹೇಳ್ತಾ ಇದೆಯಾ? ರೋಹಿತ್ ಆಕ್ಸಿಡೆಂಟಲ್ಲಿ ಸತ್ತೋದ ಅಂತ ಹೇಳ್ಬಿಡೋಣ. ಹೌದು ಕಣ, ನಾನು ತುಂಬ ಯೋಚನೆ ಮಾಡಿ ಈ ಮಾತು ಹೇಳ್ತಾ ಇದ್ದೀನಿ. ನೋಡು, ನಮ್ಮಿಬ್ರಿಗೂ ಗೊತ್ತಿದೆ ದಿಯಾ ರೋಹಿತ್ನ ಎಷ್ಟು ಇಷ್ಟಪಡ್ತಾ ಇದ್ದಾಳೆ ಅಂತ. ಸಪೋಸ್ ಈ ಸತ್ಯ ಅವಳು ತಿಳಿದ್ಬಿಟ್ರೆ ಒಂದಲ್ಲ ಒಂದು ದಿವಸ ರೋಹಿತ್ ಸರಿ ಹೋಗ್ತಾನೇನೋ ಒಂದೇ ನಂಬಿಕೆಲಿ ಇಡೀ ಜೀವನ ಕಳೆದು ಬಿಡ್ತಾಳೆ. ಹೋಗ್ಲಿ, ರೋಹಿತ್ ಕನ್ಫರ್ಮ್ ಆಗಿ ಸರಿ ಹೋಗ್ತಾನೆ ಅಂದರೆ ಇನ್ ಕೇಸ್ ಅವ್ನು ಸರಿನೇ ಆಗಲಿಲ್ಲ ಅಂತ அந்த பொண்ணோட சிச்சுவேஷன் யோசிச்சு பாரு. பையன் செத்துட்டான்னு சொல்லிட்டு அது மூவ் ஆன் ஆயிடுச்சு வேற ஒரு பையன். இதில் இன்னொரு ஹைலைட்னா அவரை யோசிச்சு பாரு. ಜಂಪ್ ರಾಮಣ್ಣಿ ಅಂದರು. ಓಕೆ, ಐ ಥಿಂಕ್ ನಿನ್ನ ಅದೃಷ್ಟ ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಆ ದೇವರು ತಥಾಸ್ತು ಅಂದ್ಬಿಟ್ಟಿದ್ದಾನೆ. ಈಗ ನೋಡು, ಹೇಗೆ ನಮ್ಮ ಹೊಸ ರೋಹಿತ್ ಮತ್ತೆ ಹಳೆ ರೋಹಿತ್ ಆಗಿಬಿಟ್ಟಿದ್ದಾನೆ. ನೋಡು ಮದಿಯ, ನಿನಗೆ ಒಳ್ಳೇದಾಗಲಿ, ನಿನ್ನ ಫ್ಯೂಚರ್ ಚೆನ್ನಾಗಿರಲಿ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮಪ್ಪ ಆ ಥರ ಯೋಚನೆ ಮಾಡಿದ್ದು. ಸಪೋಸ್ ಅವನು ಮಾಡಿದ್ದು ನಿನಗೆ ತಪ್ಪು ಅಂತ ಅನ್ಸಿದ್ರೆ ಅವನ್ನ ಕ್ಷಮಿಸ್ಬಿಡು. ಸರಿ, ಇಲ್ಲೇ ಒಂದು ವಾಕ್ ಹೋಗಿದ್ದು ಬನ್ನಿ. ನೀವು ಬರೋಷ್ಟರಲ್ಲಿ ನಿಮ್ಮ ಮದುವೆ ಪ್ಲಾನ್ ಎಲ್ಲ ಮಾಡಿ ಮುಗಿಸಿರ್ತೀವಿ. ಹೋಗಿ. ಅವ್ರಿಗೆ ಒಟ್ಟ ಮೊಮೆಂಟ್ ಅದು அவளுக்கு எப்படி ಹೇಗಿದ್ದೆ ದಿಯಾ? ನಾನು ಸತ್ತು ಹೋಗಿದ್ದೀನಿ ಅಂದ್ಕೊಂಡು ಹೇಗಿದ್ದೆ? ನನ್ನ ಮರೆಯೋದಕ್ಕೆ ಏನಾದರೂ ಟ್ರೈ ಮಾಡ್ದ ಅಥವಾ ಆಲ್ರೆಡಿ ಮರ್ತು ಬಿಟ್ಟಿದ್ಯಾ? ನೀನೇನಾದರೂ ಹಾಗೆ ಹೇಳ್ಬಿಟ್ರೆ ಇಷ್ಟು ದಿನ ಅಂದ್ಕೊಂಡಿದ್ದು ಸುಳ್ಳು ನಾಳೆನೇ ನಿಜ ಆಗ್ಬಿಡುತ್ತೆ. ಬಟ್ ನನಗೆ ಗೊತ್ತು, மூணு பேருமே பாவம்டா. ಯಾವುದೇ ಕಾರಣಕ್ಕೂ ನನ್ನ ಮರ್ತಿರಲ್ಲ. அவளுக்கு போய் சண்டைகளாம் பட்டு ಐ ಲವ್ ಯು ದಿಯಾ. ட்ரையாங்கிள் லவ் ஆயிடுச்சா?